ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಶೃಂಗೇರಿಯವರ ವತಿಯಿಂದ ಮಲೆನಾಡಿಗರ ಸಮಸ್ಯೆ ಕುರಿತು ಇಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದು, ಈ ಕುರಿತು ಮಾತನಾಡಿದ ಸಮಿತಿಯ ಅಧ್ಯಕ್ಷರಾದ ಎ ರಾಮಕೃಷ್ಣ ಅಮ್ಲೂರು, 2002ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಶ್ರೀ ಗೋಪಾಲಕೃಷ್ಣ ಗೌಡರು ಹೊರಡಿಸಿದ್ದ ಆದೇಶದಿಂದ ಈ ಭಾಗದ ಜನರು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕಾದ ಅನಿವಾರ್ಯತೆ ಇದೆ. ಅಂದು ಜಿಲ್ಲಾಧಿಕಾರಿಗಳು ತಮ್ಮ ವರದಿಯಲ್ಲಿ ರೈತರ ಒತ್ತುವರಿ ಮತ್ತು ಅವರು ಕಟ್ಟಿಕೊಂಡು ವಾಸವಿರುವ ಮನೆ, ಟಿಟಿ ದಂಡ ಕಟ್ಟಿಸಿಕೊಂಡ ಪ್ರಕರಣಗಳು ಮತ್ತು ಸಾಗುವಳಿ ಚೀಟಿ ಮಂಜೂರಾತಿಗೆ ಬಾಕಿ ಇರುವ ಪ್ರಕರಣಗಳಿಗೆ ವರದಿಯಂತೆ ಒಟ್ಟು 79,905 ಎಕರೆ ಜಾಗ ಮಂಜೂರಾತಿಗೆ ಅವಶ್ಯಕತೆ ಎಂಬ ವರದಿಯನ್ನ ಸಚಿವ ಸಂಪುಟದ ಸಭೆಯಲ್ಲಿ ಪರಿಗಣಿಸದೆ ಯಾವುದೋ ಅವೈಜ್ಞಾನಿಕ ಅಸಮರ್ಪಕ ವರದಿಯನ್ನು ಒಪ್ಪಿಕೊಂಡಿರುವುದು ಕಂಡುಬರುತ್ತದೆ. ಇದರಿಂದ ನೈಜ ಫಲಾನುಭವಿಗಳು ವಂಚಿತರಾಗಿದ್ದಾರೆ. ಇದನ್ನು ಕೂಡಲೇ ಸರ್ಕಾರ ಸರಿಪಡಿಸಬೇಕು. ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸದೆ ವಿಳಂಬ ನೀತಿ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದಿದ್ದಾರೆ. ನಮ್ಮ ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯಿಂದ ಏನು ಮಲೆನಾಡಿಗರ ಸಮಸ್ಯೆಗಳಿದೆ ಅದರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. 2002ರಲ್ಲಿ ಅಂದಿನ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಗೋಪಾಲಕೃಷ್ಣ ಗೌಡರು ಮಾಡಿರ್ತಕ್ಕಂಥ ಆದೇಶದಿಂದ ಈ ಭಾಗದ ಜನಗಳು ಏನು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಯತ್ನಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆಗಳಿದೆ. ವಾಸದ ಮನೆಗಿರ್ಬೋದು, ಫಾರಂ ನಂಬರ್ 5053 ಇರ್ತಕ್ಕಂಥ ಅರ್ಜಿಗಳಿಗೆ ವಿಲೇವಾರಿ ಮಾಡಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಕೆಲವು ಕಾನೂನಿನ ಬದಲಾವಣೆ ಮಾಡಿ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗೂ ಪತ್ರಿಕೆಗಳಿಗೂ ನಾವು ಅದನ್ನು ಇವತ್ತು ಕೊಟ್ಟಿದ್ದೇವೆ. ಬಹಳ ಒಂದು ವಿಷಾದದ ಸಂಗತಿ ಏನು ಅಂತ ಹೇಳಿದರೆ, 2002ರಲ್ಲಿ ಏನು 1,38,257 ಎಕರೆಯನ್ನು DC ರಿಸರ್ವ್ ಅಂತೇಳಿ ಅವತ್ತು ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದರು. ಆದರೆ ಅದೇ ವರ್ಷದಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳೊಂದು ವರದಿಯನ್ನು ಕೊಡ್ತಾರೆ. ರೈತರ 53 ಹಾಗೆ ವಾಸದ ಮನೆ ಮತ್ತೆ ಇತರೆ ಮಂಜೂರಾತಿಗಳಿಗೆ ಒಟ್ಟು 79,905 ಎಕರೆ ಅಗತ್ಯ ಇದೆ ಅಂತಕ್ಕಂಥ ವರದಿಯನ್ನು ಕೊಡ್ತಾರೆ. ಆದರೆ ಅವತ್ತಿನ ಸರ್ಕಾರದ ಕಾನೂನು ಇಲಾಖೆ ಅದನ್ನು ತಿರಸ್ಕಾರ ಮಾಡಿ ಕೇವಲ 24,258 ಎಕರೆಯನ್ನು ಮಾತ್ರ ಹಿಂದಕ್ಕೆ ಪಡೆಯಲಿಕ್ಕೆ ಆದೇಶವನ್ನು ಮಾಡ್ತದೆ. ನಾವಿದನ್ನು ಪ್ರಬಲವಾಗಿ ವಿರೋಧ ಮಾಡ್ತೇವೆ. ಕಾರಣ ಇಷ್ಟೇ, ಸರ್ಕಾರದ ಅಧಿಕಾರಿಗಳೇ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಇಷ್ಟೊಂದು ವ್ಯತ್ಯಾಸ ಹೇಗೆ ಆಗ್ಲಿಕ್ಕೆ ಸಾಧ್ಯ ಇದೆ? ಇದರಲ್ಲಿ ಯಾವುದೋ ಒತ್ತಡ ಕೆಲಸ ಮಾಡಿದೆ. ಅದನ್ನು ಸರ್ಕಾರ ಹೊಸದಾಗಿ ಈಗ ಅಗತ್ಯಕ್ಕೆ ಅನುಸಾರವಾಗಿ ಇವತ್ತು ಏನು ಒತ್ತುವರಿಗಳಿದ್ದಾವೆ, ಮನೆ ಕಟ್ಟಿಕೊಂಡಿದ್ದಾರೆ, ಅದಕ್ಕೆ ಅಗತ್ಯ ಇರತಕ್ಕಂಥ ಏನು ಜಾಗ ಇದೆ ಕಂದಾಯ ಇಲಾಖೆ ಜಾಗನ ವಾಪಸ್ ತಗೊಳ್ಳಿಕ್ಕೆ ಈ ಕೂಡಲೇ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕು. ಅದ್ರ ಮೂಲಕ ಅದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸದೆ ಸರ್ಕಾರ ವಿಳಂಬ ನೀತಿಯನ್ನು ಮಾಡಿದರೆ ಮುಂದಿನ ದಿವಸಗಳಲ್ಲಿ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆಗಳು ಬರ್ತವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಹಾಗೆ ಇನ್ನೊಂದು ಗಂಭೀರವಾದ ವಿಚಾರ ಏನು ಅಂತ ಹೇಳಿದರೆ, ಅರಣ್ಯ ಇಲಾಖೆಯವರು ಒಂದು ಕಾನೂನಿನ ಸುಪ್ರೀಂ ಕೋರ್ಟಿನ ಆದೇಶವನ್ನು ಅವರು ಅಲ್ಲಿ ಆಗಿಂದಾಗಿ ಹೇಳ್ತಾ ಇರ್ತಾರೆ. 1996ರಲ್ಲಿ ಗೋದಾವರ್ಮನ್ ನಲ್ಪಾಡ್ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ NGO ಮೂಲಕ ಒಂದು ಸುಪ್ರೀಂ ಕೋರ್ಟಿಗೆ ಈ ಫಾರೆಸ್ಟ್ ವಿಚಾರಕ್ಕೆ ಹೋಗ್ತಾರೆ. ಅಲ್ಲೊಂದು 96ರಲ್ಲಿ ಇಂಟರಿಮ್ ಆದೇಶ ಆಗುತ್ತೆ. ಆ ಆದೇಶದಲ್ಲಿ ಒತ್ತುವರಿ ಮಂಜೂರಾತಿ ಮಾಡಬಾರ್ದು ಅಥವಾ ಇನ್ಯಾವುದೇ ಮಂಜೂರಾತಿಗಳು ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಅಲ್ಲಿ ಹೇಳಿರ್ತಕ್ಕಂಥದ್ದು ಅರಣ್ಯ ಉಳಿಸಬೇಕು, ಜೊತೆಗೆ ರಾಜ್ಯ ಸರ್ಕಾರಗಳು ನಿರ್ದಿಷ್ಟವಾದ ಒಂದು ಸುತ್ತೋಲೆಗಳ ಮುಖಾಂತರ, ಆದೇಶದ ಮುಖಾಂತರ ಯಾವ ಜಾಗದಲ್ಲಿ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಪ್ಲೈ ಆಗಬೇಕು ಅಂತಕ್ಕಂಥದ್ದು ಘೋಷಣೆ ಮಾಡಬೇಕು ಅಂತದ್ದು ಸುಪ್ರೀಂ ಕೋರ್ಟ್ ಹೇಳಿದೆ. ಅದರಂತೆ ಕರ್ನಾಟಕ ಸರ್ಕಾರವು ಕೂಡ ಅದಕ್ಕೊಂದು ನಿಯಮವನ್ನು ಹೇಳಬೇಕು. ಯಾವ ಜಾಗದಲ್ಲಿ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಆಗಬೇಕು ಅದನ್ನು ಮಾಡಬೇಕು, ಉಳಿದಲ್ಲಿ ಮಂಜೂರಾತಿ ಮಾಡಬೇಕು ಅಂತ. ಮಹಾರಾಷ್ಟ್ರ ಮತ್ತು ಗೋವಾ 2 ಸರ್ಕಾರಗಳು ಮಾತ್ರ ಇದನ್ನು ಮಾಡ್ಕೊಂಡಿದ್ದಾವೆ. ಉಳಿದ ಯಾವುದೇ ರಾಜ್ಯಗಳಲ್ಲಿ ಈ ನಿಯಮ ಇಲ್ಲ. ದಯಮಾಡಿ ಅದನ್ನು ಕೂಡಲೇ ಮಾಡಿ ಈ ಒತ್ತುವರಿ ಮಂಜೂರಾತಿಗೆ ಅರಣ್ಯ ಇಲಾಖೆ ಏನು ತೊಡಕು ಮಾಡ್ತಾ ಇದ್ದಾರೆ ಅದನ್ನು ಬಗೆಹರಿಸಬೇಕು.
ಹಾಗೆ ಗೌರವಾಧ್ಯಕ್ಷರಾದ ಕೆಎಂ ಶ್ರೀನಿವಾಸರವರು ಸೊಪ್ಪಿನ ಬೆಟ್ಟದ ಜಾಗದ ಕುರಿತು ಮಾತನಾಡಿ, ಸೊಪ್ಪಿನ ಬೆಟ್ಟ 94C ವಾಸದ ಮನೆಗೆ ಅಂದು ಬಂದ ಸಾಗುವಳಿ ಚೀಟಿಯನ್ನು ತಡೆಹಿಡಿಯಲಾಗಿದೆ. ರೈತರಿಗೆ ವಾಸವಿರುವವರಿಗೆ ಅನ್ಯಾಯವಾಗಿದೆ. ಇದನ್ನು ಸರಿಪಡಿಸಲು ಸೊಪ್ಪಿನ ಬೆಟ್ಟದಲ್ಲಿ ಜಾಗ ಕೊಡಲು ನಿರ್ದಿಷ್ಟವಾದ ಆದೇಶ ಬೇಕು ಎಂದು ಜಿಲ್ಲಾಧಿಕಾರಿಗಳು ಹೇಳುತ್ತಾರೆ. ಇದಕ್ಕೆ ರಾಜ್ಯ ಸರ್ಕಾರದಿಂದ ಆದೇಶ ಬರಲು ಎಷ್ಟು ವರ್ಷ ಬೇಕು? ಸರ್ಕಾರ ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಿ ಸಾಗುವಳಿ ಚೀಟಿ ಕೊಡಬೇಕು. ಇಲ್ಲವಾದಲ್ಲಿ ಇದರ ಬಗ್ಗೆ ಹೋರಾಟ ಮಾಡಬೇಕಾಗುತ್ತದೆ ಎಂದಿದ್ದಾರೆ. ಸೊಪ್ಪಿನ ಬೆಟ್ಟದ ವಿಷಯದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ, ಸೊಪ್ಪಿನ ಬೆಟ್ಟದಲ್ಲಿ ಇವತ್ತು 94C ಇರ್ಬೋದು ಅಥವಾ ಅನಾದಿ ಕಾಲದಿಂದ ಇರ್ತಕ್ಕಂಥ ವಾಸ ಇರ್ತಕ್ಕಂಥ ಮನೆಗಳಿರ್ಬೋದು, ಅವರಿಗೆಲ್ಲ ಸಾಗುವಳಿ ಚೀಟಿ ಒಂದು ಸಂದರ್ಭದಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ರೂ ಆ ನಂತರದಲ್ಲಿ ಅದನ್ನು ತಡೆ ಹಿಡಿದಿದ್ದಾರೆ. ಅದು ನಿಜವಾಗಾದ್ರೂ ಈ ರೈತರಿಗೆ ಮತ್ತು ವಾಸ ಮಾಡ್ತಾ ಇರ್ತಕ್ಕಂಥವರಿಗೆ ಆಗಿರ್ತಕ್ಕಂಥ ಅನ್ಯಾಯ. ಇದನ್ನು ಸರಿಪಡಿಸೋದಕ್ಕೆ ಏನು ಯಾವ ಜಿಲ್ಲಾಧಿಕಾರಿಗಳು ಯಾರ ಹತ್ರ ಹೋದ್ರೂ ಸೊಪ್ಪಿನ ಬೆಟ್ಟದಲ್ಲಿ ಕೊಡಬೇಕಾದ್ರೆ ಸರ್ಕಾರದಿಂದ ನಿರ್ದಿಷ್ಟವಾದ ಆದೇಶ ಬೇಕು ಅಂತ ಹೇಳಿ ಸುಮ್ಮನೆ ಒಂದು ಸಬೂಬನ್ನು ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ಹೇಳೋದಕ್ಕೆ ಹಂಗಾದ್ರೆ ಎಷ್ಟು ವರ್ಷ ಬೇಕು? 1912ನೇ ಇಸ್ವಿಯಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಅದನ್ನೇ ಪ್ರಸ್ತಾಪ ಮಾಡ್ತಾರೆ. ಇವತ್ತಿನ ಜಿಲ್ಲಾಧಿಕಾರಿನೂ ಅದನ್ನೇ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ನಿರ್ದಿಷ್ಟವಾಗಿ ರಾಜ್ಯ ಸರ್ಕಾರದಿಂದ ಆದೇಶ ಯಾವಾಗ ಬರುತ್ತೆ? ಯಾವಾಗ ಈ 94C ಇರ್ಬೋದು ಅಥವಾ ಅನಾದಿ ಕಾಲದಿಂದ ವಾಸ ಇದ್ದಂತಹ ಮನೆಗಳಿಗೆ ಸಾಗುವಳಿ ಚೀಟಿ ಕೊಟ್ಟು ಈಗ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಮನೋಭಾವ ಇದ್ದರೆ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ನಿಗಾ ವಹಿಸಿ ಕ್ರಮ ಕೈಗೊಂಡು ಎಲ್ಲರಿಗೂ ಸಹ ಈಗ ಅನಾದಿ ಕಾಲದಿಂದ ಇರ್ತಕ್ಕಂಥವ್ರು ಎಲ್ಲರಿಗೂ ಸಾಗುವಳಿ ಚೀಟಿ ಕೊಡುವಂಥ ವ್ಯವಸ್ಥೆ ಆಗಬೇಕು. ಇಲ್ಲೇ ಇದ್ದರೆ ಈ ಹೋರಾಟದ ಜೊತೆಯಲ್ಲಿ ಈಗೇನು 94Cನಲ್ಲಿ ಕೂಡ ಸಾಕಷ್ಟು ಜನಕ್ಕೆ ಸಾಗುವಳಿ ಚೀಟಿ ಕೊಟ್ಟು ಅದನ್ನು ತಡೆ ಹಿಡಿದಿದ್ದಾರೆ. ಅದನ್ನು ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ನಾವು ಹೋರಾಟ ಮಾಡಬೇಕಾಗ್ತದೆ. ಇದಕ್ಕೆ ಅವಕಾಶ ಕೊಡದೇ ಇದ್ದ ರೀತಿಯಲ್ಲಿ ಅದಕ್ಕೆ ಪರಿಹಾರನ ರಾಜ್ಯ ಸರ್ಕಾರ ಕೂಡಲೇ ಜರುಗಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ.